ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಆತನು ಒಳ್ಳೆಯವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ ನಮ್ಮ ತಂದೆಯಾದ ದೇವರಿಗೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಆತನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಾನೆ. ಅದಕ್ಕೆ ಒಂದು ವಾಕ್ಯವನ್ನು ಓದುವ, ಅದರ ನಂತರ ನಾವು ಆರಾಧನೆ ಭಾಗಕ್ಕೆ ಹೋಗುವ. 118 ಕೀರ್ತನೆ 14 ಮತ್ತು 15 ಈ ರೀತಿ ಹೇಳ್ತದೆ ವಾಕ್ಯ: ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸವದನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿವೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಆತನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ರಕ್ಷಣೆ ಉಂಟಾಗಿದೆ. ನಮಗೆ ಯೇಸು ಕ್ರಿಸ್ತನ ಮುಖಾಂತರವೇ ರಕ್ಷಣೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಸತ್ಯದಿಂದಲೂ ಆತ್ಮದಿಂದಲೂ ಆತನನ್ನು ಆರಾಧಿಸುವ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನೀನು ಸಹಾಯಕದಾಯಕನಾಗಿದೆ. ನಮ್ಮ ತಂದೆ ಆದ ದೇವರಿಗೆ ನಾವು ಮಾಡಿದ ಸ್ತುತಿಯಲ್ಲಿ, ನಾವು ಮಾಡಿದ ಆರಾಧನೆಯಲ್ಲಿ ಆತನಿಗೆ ಮಹಿಮೆ ಆಗಬೇಕು. ಏಕೆಂದರೆ ಆತನು ಮಹಿಮೆಗೆ ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಮುಂದಿನ ಸಮಯ ಪರಿಶುದ್ಧಾತ್ಮ ನೀನು ನಡೆಸು. ನಮ್ಮನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವಾಗೆ, ಮನಪೂರ್ವಕವಾಗಿ ಸ್ತುತಿ ಮಾಡುವಾಗೆ, ಹೃದಯಪೂರ್ವಕವಾಗಿ ಸ್ತುತಿ ಮಾಡುವಾಗೆ ನೀನು ನಮ್ಮನ್ನು ಉಪಯೋಗ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಸ್ತುತಿಯಲ್ಲಿ, ಆರಾಧನೆಯಲ್ಲಿ ಆತನಿಗೆ ಸಂತೋಷ ಆಗಬೇಕು. ಆತನು ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ. ತಂದೆಯನಿಗೆ ಸ್ತೋತ್ರ. ತಂದೆಯನಿಗೆ ಮುಂದಿನ ಸಮಯ ನಡೆಸು ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಓ ಗ್ಲೋರಿ, 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 ಗ್ಲೋರಿ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿರುವುದು. ಈ ಸಮಯದಲ್ಲಿ ಓ ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸ್ತುತಿ ಆರಾಧನೆಯಲ್ಲಿ ಉಂಟು. ಆತನಿದ್ದಾನೆ ನಮ್ಮ ಮಧ್ಯದಲ್ಲಿ. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ, ಸೋಲಿಲ್ಲ. ಯುದ್ಧವು ಕರ್ತನದೇ. ಹೌದು, ಯುದ್ಧವು ಕರ್ತನದಾಗಿದೆ. ಯುದ್ಧವು ಕರ್ತನದೇ. ಈ ಭೂಲೋಕದ ಪ್ರಯಾಣದಲ್ಲಿ ನಾವು ಇದ್ದೇವೆ. ನಮಗೆ ಸೋಲಿಲ್ಲ. ಯುದ್ಧವು ಕರ್ತನದೇ. ಭಯವಿಲ್ಲ ನಮಗೆ, ಭಯವಿಲ್ಲ. ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ. ನಮ್ಮ ಪಕ್ಷಕ್ಕಿದ್ದಾನೆ ಆತನು. ದೇವರು ನಮ್ಮ ಪಕ್ಷಕ್ಕೆ ಇದ್ದರೆ ನಮಗೆ ಎದುರಿಸುವ ಯಾರಾಗಿದ್ದಾರೆ? ಜೊತೆ ಇರುವನು. ಕೆಂಪು ಸಮುದ್ರವ ಎದುರಾದರೂ, ಫರೋಹನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತನ ಮುಂದೆ ಸಾಗುವರು. ಕೆಂಪು ಸಮುದ್ರವು ಎದುರಾದರೂ, ಫರೋಹನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತನ ಮುಂದೆ ಸಾಗುವರು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನಮಗೆ, ಸೋಲಿಲ್ಲ. ಇಲ್ಲ ಪ್ರಿಯರೇ, ನಿಮಗೆ ಸೋಲಿಲ್ಲ. ಕರ್ತನದೇ. ಕರ್ತನಲ್ಲಿ ಇರುವವರಿಗೆ ಸೋಲಿಲ್ಲ. ಏಕೆಂದರೆ ಆತನು ಜಯ ಕೊಡುವ ದೇವರಾಗಿದ್ದಾನೆ. ಯುದ್ಧವು ಕರ್ತನದೇ.
ಆತನು ಚಲಿಸುವಾಗ ಒಬ್ಬನು ಚಲಿಸಿಲ್ಲ, ಕೋಟಿಯಲ್ಲಿ ಕೋಟಿ ದೇವರು ಆತನ ಒಟ್ಟಿಗೆ ಚಲಿಸ್ತಾ ಇದ್ದಾರೆ. ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತನೇ, ಯೇಸುವಿನ ನಾಮದೇ ಜಯವು ಜಯ ನನಗೆ. ಯೇಸುವಿನ ರಕ್ತನೇ, ಯೇಸುವಿನ ನಾಮದೇ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದಾಗಿದೆ, ನಿಮಗೆ ಸೋಲಿಲ್ಲ. ನೀವು ಯಾವ ಸಮಸ್ಯೆಯಲ್ಲಿದ್ದರೂ ನಿಮಗೆ ಸೋಲಿಲ್ಲ. ಹೇಗೆ ಆತನು ಜಯ ಕೊಡುವನಾಗಿದೆ. ನೀವು ನಂಬಿದ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಜಯ ಕೊಡುವನಾಗಿದ್ದಾನೆ. ಆತನು ಪರಾಕ್ರಮಶಾಲಿ ಆಗಿದ್ದಾನೆ. ಆತನು ಯುದ್ಧ ಮಾಡುವನಾಗಿದ್ದಾನೆ. ಯುದ್ಧ ಮಾಡಿ ಇಸ್ರಾಯೇಲಿಗೆ ಜಯ ಕೊಡುವ ಆತರಾಗಿದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಜೊತೆ ಇರುವನು. ಹೌದು ಸ್ವಾಮಿ, ನೀನು ನಮ್ಮ ಜೊತೆಯಾಗಿದ್ದಿ ಕಥನೆ, ನಮ್ಮ ಪಕ್ಷವಾಗಿ ನಿಂತಿದ್ದಿ ಕಥನೆ. ಯುದ್ಧವು ಕಥನೆ ನಿನ್ನದಾಗಿದೆ. ನೀನು ಎದ್ದು ನಡೆಯುವಾಗ ಕಥನೆ ವೈರಿಯು ಚದರಿ ಹೋಗ್ತದೆ. ನಿನ್ನ ವಾಕ್ಯ ಹೇಳ್ತದೆ ಕಥನೆ, ನೀನು ನಮ್ಮ ಪಕ್ಷಕ್ಕಿದ್ದು ನಮ್ಮನ್ನು ನಡೆಸ್ತಾ ಇದೆ. ಸ್ತೋತ್ರ. ಅದೇ ದೇವರಿಗೆ ನಾವು ಸ್ತುತಿಸುವ, ಆರಾಧಿಸುವ, ಮಹಿಮೆ ಪಡಿಸುವ. ಇಸ್ರಾಯೇಲರು ಸ್ತುತಿಸುವಾಗ, ಆರಾಧಿಸುವಾಗ ಯೆರಿಕೋ ಗೋಡೆ ಬಿದ್ದು ಹೋಯಿತು. ಈಗ ನಿಮ್ಮ ಮುಂದೆ ಇದ್ದ ಗೋಡೆಗಳು ಬಿದ್ದು ಹೋಗ್ತದೆ. ನೀವು ಆತನಿಗೆ ಸ್ತುತಿ ಮಾಡುವಾಗ, ಸರ್ವಶಕ್ತ ದೇವರಿಗೆ ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಗೋಡೆಗಳು ಬಿದ್ದು ಹೋಗ್ತದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೌಮ್ಯಕ್ಕೆ ಕೃತವ್ಯಕ್ಕೆ ಕಾವ್ಯ ರತ್ನರಂಶತೆ ವಾಗ್ಮಹಿಮಾ ದಿವ್ಯ ಉತ್ಸಾನಾಮಿ ಭೋಗಾತ್ಮಯ ತುತ್ತೂರಿ ಜನಾದ ನರ್ಸಿಯ. ಸೌಮ್ಯಕ್ಕೆ ಕೃತವ್ಯಕ್ಕೆ ಕಾವ್ಯ ರತ್ನರಂಶತೆ ವಾಗ್ಮಹಿಮಾ ದಿವ್ಯ ಉತ್ಸಾನಾಮಿ ಭೋಗಾತ್ಮಯ ತುತ್ತೂರಿ ಜನಾದ ನರ್ಸಿಯ. संसाराचं ताणे मोग केलो, आपल्या एकल्याच पुताक बली दिलो. बली दिलो. संजीवी आमका संतांचे जीवी दिजे म्हणून आपला पुता दंडलो आणि त्याने बली दिलो. संसाराचं ताणे मोग केलो, आपल्या एकल्याच पुताक बली आणि दिलो. संसाराचं माफ केलो, आपल्या एकल्याच पुताक दंडलो. त्याच्या बलिदाना मुखांतर आमका सुटका दिली. वर्तन बली दिवची घोषणा म्हणून तो बली झाला. एक बली झाला तो आणि बली दिवची घोषणा. त्याच्या बलीवरी, त्याच्या रक्तावरी आमची समस्ताची बदकंदने जीव नितळ केले.
ಅಗೊಳಿಸಿಯ ತಕ ನೋವಿದ್ದವು ನಮಗೆ ಅಗೊಳಿಸಿಯ Hallelujah, 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 ನಮ್ಮ ಪಕ್ಷದಲ್ಲಿರುವ ಆತನಿಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಕತೆ ನೀನು ಸ್ತುತಿಗೆ ಯೋಗ್ಯನಾಗಿದ್ದಿ, ಮಹಿಮೆಗೆ ಯೋಗ್ಯನಾಗಿ ತಂದೆ ದೇವ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರ ಕತನೆ. ನಮ್ಮ ಸಂಗಡ ಇದ್ದಾತನೇ ಸ್ತೋತ್ರ ಕತನೆ. ಅವ ರಾಜಾದಿರಾಜನೇ ಸ್ತೋತ್ರ ಕತನೆ. ನಿನ್ನ ಮಕ್ಕಳಿಗೆ ಹೆಚ್ಚು ಪ್ರೀತಿ ಮಾಡುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ಕತನ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸಪ್ಪ. ಅದೇ ನಿನಗೆ ಸ್ತೋತ್ರಪ್ಪ. ರಾಜಾದಿರಾಜನೇ, ಹೌದು ಸ್ವಾಮಿ, ನೀನು ಒಳ್ಳೆಯವನು. ನೀನು ಅತಿ ಸುಂದರವಾದ ದೇವರು. ಹೌದು ಸ್ವಾಮಿ. ಓ ಥ್ಯಾಂಕ್ ಯು. ಎಲ್ಲ ಮಾನವನಿಗಿಂತ ಆತನು ಸುಂದರವಾಗಿದ್ದಾನೆ. ಎಸ್ ಎಸ್ Hallelujah.
ಆಗಿದ್ದಿ ಕರ್ತನೆ ದೇವ. ನಿನಗೆ ಸ್ತೋತ್ರ ಅಪ್ಪ ತಂದೆ, ನಿನಗೆ ಸ್ತೋತ್ರ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವ ಆತನಿಗೆ ಸ್ತೋತ್ರ. ಓ ರಾಜಾದಿರಾಜನೇ ಕರ್ತನೆ, ಇಸ್ರಾಯೇಲು ಚಲಿಸುವಾಗ ಕರ್ತನೆ ನೀನು ಅಗ್ನಿ ಸಂಗವಾಗಿ ಅವರ ಮಧ್ಯದಲ್ಲಿರುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಿ ಕರ್ತನೆ ದೇವಾನಿಗೆ ಸ್ತೋತ್ರಪ್ಪ. ನನ್ನ ಮಕ್ಕಳಾಗಿ ನಾವು ಕರ್ತನೆ ಮಾಡುವ ಸ್ತುತಿ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದುತ್ತಾ ಇದ್ದೀವಿ ಸ್ವಾಮಿ. ಸ್ತೋತ್ರ ರಾಜಾದಿರಾಜನೇ ಸ್ತೋತ್ರ. ಹಾಲೆಲೂಯ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಆತನಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯೇಸುವೇ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ.
ಯೇಸುವೆ ನೀನೇ ಸತ್ಯವಾಗಿದಿ, ನೀನು ಮಾರ್ಗವಾಗಿದಿ, ನೀನೇ ಜೀವವಾಗಿದಿ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗುವುದು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಯೇಸು ಆಗಿದ್ದಾನೆ. ಒಬ್ಬನು ಮಾತ್ರ ಯೇಸು. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. We are here to praise you. Lift our hearts and sing. We are here to give you the best that we can bring. And it is our love rising from our hearts. Everything within us cries, Abba, Father, help us now to give you pleasure and delight. Heart and mind and will that say, I love you, Lord. I love you, Lord. We are here to praise you. Lift our hearts and sing. We are here to give you the best that we can bring. And it is our love rising from our hearts. Everything within us cries, Abba, Father, help us now to give you pleasure and delight. Heart and mind and will that say, I love you, Lord. I love you, Lord. I love
ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಸ್ವಾಮಿ, ನಾವು ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನೀನು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ನೀನು ನಿಜವಾಗಿ ತೋರಿಸಿಕೊಟ್ಟಿದ್ದೀ. ನಾನು ನಿನ್ನ ಸಂಗಡ ಇದ್ದೇನೆ, ನಿಮ್ಮ ಮಧ್ಯದಲ್ಲಿ ಇದ್ದೇನೆಂದು ವಾಗ್ದಾನ ಮಾಡಿದಾತನೇ, ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ನೀನು ಮಾತ್ರ ಒಬ್ಬನು ಯೋಗ್ಯನು ಕರ್ತನೇ. ಒಬ್ಬನೇ ದೇವರಿಗೆ ಆರಾಧನೆ ಮಾಡುವರಾಗಿದ್ದವನು. ಹೌದು ಕರ್ತನೇ, ನೀನು ಒಳ್ಳೆಯವನು, ನೀನು ಪರಿಶುದ್ಧನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ಇಷ್ಟು ಹೊತ್ತು ನಾವು ಇಷ್ಟ ತನಕ ನಾವು ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು ನಮ್ಮ ತಂದೆ ಆದ ದೇವರಿಗೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು. ಈ ಸಮಯದಲ್ಲಿ ಎಲ್ಲಿ ಸ್ತುತಿ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ನಾನು ಇದ್ದೇನೆಂದು ದೇವರ ವಾಕ್ಯ ಹೇಳ್ತದೆ. ದೇವರ ಪ್ರಸನ್ನತೆ ಉಂಟು. ಪ್ರಿಯರೇ, ದೇವರು ನಮಗೆ ಸ್ತೋತ್ರವಾಗಲಿ. ಏಕೆಂದರೆ ದೇವರ ಮಕ್ಕಳು ಮಾಡಿದ ಸ್ತುತಿ ಆರಾಧನೆ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗ್ತೇವೆ. ದೇವರ ವಾಕ್ಯವನ್ನು ಕೇಳಬೇಕು. ದೇವರು ಏನು ಬಯಸ್ತಾನೆ? ದೇವರ ವಾಕ್ಯ ನಾವು ಎಷ್ಟು ಕೇಳ್ತೇವೆ ಅಷ್ಟು ನಮ್ಮ ಆತ್ಮಕ್ಕೆ ಬಲ ಬರ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಬೇಕು. ಪ್ರಿಯರೇ, ನೇರವಾಗಿ ದೇವರ ವಾಕ್ಯಕ್ಕೆ ನಾವು ಹೋಗುವ ಈ ಸಮಯದಲ್ಲಿ ತಿಳ್ಕೊಳ್ಳುವ ದೇವರ ವಾಕ್ಯ. ದೇವರು ಏನು ಬಯಸ್ತಾನೆ ನಮ್ಮ ಜೀವಿತದಲ್ಲಿ ಎಂದು ನಾವು ತಿಳ್ಕೊಳ್ಳುವ. ಈ ಸಮಯದಲ್ಲಿ ಯೋಹಾನ ಸುವಾರ್ತೆ 16ರಲ್ಲಿ 13ನೇ ವಾಕ್ಯ ವೆರಿ ಇಂಪಾರ್ಟೆಂಟ್ ಆಗಿದೆ. ಹಳೆಯ ಒಡಂಬಡಿಕೆ ನಾವು ನೋಡ್ತಾ ಇದ್ದೇವೆ. ತಂದೆ ಆದ ದೇವರು ಸಮಯಕ್ಕೆ ಪ್ರವಾದಿಗಳ ಮುಖಾಂತರ ಮಾತಾಡಿದನು. ತನ್ನ ಪ್ರವಾದಿಗಳಿಗೆ ಮುಖಾಂತರ ದೇವರು ಮಾತಾಡಿದನು. ಸಮಯಕ್ಕೆ ಮಾತಾಡಿದನು, ಸಮಯಕ್ಕೆ ತಕ್ಕ ಹಾಗೆ ಮಾತಾಡಿದನು. ನಂತರ ಮಗನ ಮುಖಾಂತರ ಮಾತಾಡಿದನು. ಯೇಸು ಕ್ರಿಸ್ತನ ಮುಖಾಂತರ ಆತನು ಮಾತಾಡಿದನು. ಅದರ ನಂತರ ಪರಿಶುದ್ಧ ಆತ್ಮನ ಮುಖಾಂತರ ಮಾತಾಡ್ತಾನೆ. ಪರಿಶುದ್ಧ ಆತ್ಮನು ಈಗ ಯಾರು ಇದ್ದಾನೆ ಲೋಕದಲ್ಲಿ? ಪರಿಶುದ್ಧ ಆತ್ಮನು. ವೆರಿ ಇಂಪಾರ್ಟೆಂಟ್. ಪರಿಶುದ್ಧ ಆತ್ಮ ನಮಗೆ ಸೇವೆ ಮಾಡಬೇಕಾದ್ರೆ, ನಾವು ಜೀವಿಸಬೇಕಾದ್ರೆ ಆ ಪರಿಶುದ್ಧ ಆತ್ಮನ ಸಹಾಯ ನಮಗೆ ಬೇಕು. ಅದಕ್ಕೆ ಯೇಸು ಹೇಳ್ತಾನೆ, ನಿಮಗೆ ಒಬ್ಬ ಸಹಾಯಕವನ್ನು ನಾನು ಕಳಿಸ್ತೇನೆ. ನಾನು ಹೋಗುತ್ತೇನೆ, ನಿಮಗೆ ಒಬ್ಬ ಸಹಾಯಕವನ್ನು ನಾನು ಕಳಿಸ್ತೇನೆ. ಯಾರು ಸಹಾಯಕನು? ಪರಿಶುದ್ಧ ಆತ್ಮನು. ಯೇಸುಗೆ ಗೊತ್ತಿತ್ತು, ನಾನು ಹೋದ ನಂತರ ಇವರು ಚದರಿ ಹೋಗಬಹುದು. ಅದಕ್ಕೋಸ್ಕರ ಯೇಸು ಮೊದಲೇ ಹೇಳಿದ, ನಿಮಗೆ ನಾನು ಹೋಗಿ ಒಬ್ಬ ಸಹಾಯಕನು ಕಳಿಸ್ತೇನೆ. ಆ ಸಹಾಯಕನು ಯಾರಾಗಿದ್ದಾನೆ? ಪರಿಶುದ್ಧ ಆತ್ಮನ ವ್ಯಕ್ತಿ. ಅದು ಅವನು ವ್ಯಕ್ತಿಯಾಗಿದ್ದಾನೆ. ದೇವರ 3ನೇ ವ್ಯಕ್ತಿ ಆತನು. ತಂದೆ, ಮಗ, ಪರಿಶುದ್ಧಾತ್ಮ ಅಂದರೆ 3ನೇ ವ್ಯಕ್ತಿ. ಅಂದರೆ 3 ಬೇರೆ ಬೇರೆ ಅಲ್ಲ, ಒಂದೇ ದೇವರು. ಹೇಗೆ ನಿಮ್ಮ ಒಳಗೆ ಏನುಂಟು? ಈಗ ಆತ್ಮ ಉಂಟು, ಪ್ರಾಣ ಉಂಟು, ಶರೀರ ಉಂಟು. ನೀವು ಹಾಗಾದರೆ ಪ್ರಾಣ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಶರೀರ ಬೇರೆ ಅಲ್ಲ. ನೀವು 3 ಸೇರಿ ಒಬ್ಬ ಮನುಷ್ಯನು, ವ್ಯಕ್ತಿಯೊಬ್ಬ. ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡುವಾಗ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ದೇವರು ಹೇಗಿದ್ದರೆ ಅದೇ ರೀತಿ ಸೃಷ್ಟಿ ಮಾಡಿದ್ದಾನೆ. ಏನು ತಪ್ಪು ಮಾಡಲಿಲ್ಲ ದೇವರು. ಅದಕ್ಕೋಸ್ಕರ ದೇವರು ಯಾರಾಗಿದ್ದಾನೆ? ಆತ್ಮಸ್ವರೂಪಿಯಾಗಿದ್ದಾನೆ. ಈಗ ನೀವು ಯಾರಾಗಿದ್ದೀರಿ? ಆತ್ಮಸ್ವರೂಪಿಯಾಗಿದ್ದೀರಿ. ಈ ಲೋಕದಲ್ಲಿ ಜೀವಿಸಲಿಕ್ಕೆ ಮಾತ್ರ ನಮಗೆ ಏನು ಬೇಕು ಪ್ರಿಯರೇ? ನಮಗೆ ಈ ಶರೀರ ಬೇಕು. ಮಣ್ಣಿನಿಂದ ಮಾಡಿದ ಶರೀರ ಇದು. ದೇವರು ಈ ಶರೀರವನ್ನು ಮಣ್ಣಿನಿಂದ ಮಾಡಿದ್ದಾನೆ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ಮಣ್ಣಿನಿಂದ ಮಾಡಿದ ಈ ಶರೀರ ಒಂದು ದಿವಸ ಮಣ್ಣಿಗೆ ಬಿಟ್ಟು ಕೊಡಲಿಕ್ಕುಂಟು.
ಮಣ್ಣಾಗಿ ಹೋಗ್ತದೆ ಇದು. ಆದರೆ ನಮ್ಮ ಆತ್ಮ ಪ್ರಾಣವನ್ನು ಮಾತ್ರ ದೇವರ ಬಳಿಗೆ ಹೋಗ್ತದೆ. ದೇವರ ಬಳಿಗೆ ನಾವು ಹೋಗಿ ನಿಲ್ಲಲಿಕ್ಕೆ ಉಂಟು. ಅಲ್ಲಿ ಹೋಗಿ ನಿಲ್ಲಬೇಕಾದ್ರೆ ನಮಗೆ ಏನು ಬೇಕು? 13 ಹೇಳ್ತದೆ, 16ರಲ್ಲಿ ಸತ್ಯದ ಆತ್ಮ ಬಂದಾಗ. ಯಾವ ಆತ್ಮ ಅಂತೆ? ಆತ್ಮಗಳು ತುಂಬ ಉಂಟು ಲೋಕದಲ್ಲಿ. ಸುಳ್ಳಿನ ಆತ್ಮ ಉಂಟು, ಮನುಷ್ಯನ ಆತ್ಮ ಉಂಟು, ರೈತನ ಆತ್ಮ ಉಂಟು, ಬೇರೆ ಬೇರೆ ಆತ್ಮಗಳು ಉಂಟು. ಸಿಟ್ಟಿನ ಆತ್ಮ ಉಂಟು, ಕಳ್ಳತನ ಮಾಡುವ ಆತ್ಮ, ಮೋಸ ಮಾಡುವ ಆತ್ಮ, ವಂಚನೆ ಮಾಡುವ ಆತ್ಮ, ಬೇರೆ 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 ರೀತಿಯಲ್ಲಿ. ಆದರೆ ಇದು ಹಾಗೆಲ್ಲ, ಸತ್ಯದ ಆತ್ಮ. ಪ್ರಿಯರೇ, ಸತ್ಯದ ಆತ್ಮ ಬರುವಾಗ ಯೇಸು ಏನು ಹೇಳ್ತಾನೆ? ಯೋಹಾನ ಸುವಾರ್ತೆಯಲ್ಲಿ 14ರಲ್ಲಿ ಹೇಳ್ತಾನೆ, ನಾನೇ ಮಾರ್ಗ, ಪರಲೋಕ ಹೋಗೋ ಮಾರ್ಗ ಯಾರು? ಯೇಸು ಕ್ರಿಸ್ತನು. ಸತ್ಯವಾಗಿದ್ದೇನೆ, ಜೀವವಾಗಿದ್ದೇನೆ. ಅದೇ ಇಲ್ಲಿ ಹೇಳ್ತಾನೆ ಸತ್ಯದ ಆತ್ಮ. ಅಲ್ಲಿ ಹೇಳ್ತಾನೆ ಸತ್ಯದ ಆತ್ಮ ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವವನು. ಏನಂತೆ? ಸಕಲ ವಿಷಯದಲ್ಲಿ ಸತ್ಯದಲ್ಲಿ ನಡೆಸ್ತಾನೆ, ಸತ್ಯಕ್ಕೆ ಕೊಂಡೋಗಿ ಸೇರಿಸ್ತಾನೆ. ಪ್ರಿಯರೇ, ಸತ್ಯ ಯಾರಾಗಿದ್ದಾನೆ? ಸತ್ಯ ನಮ್ಮ ದೇವರಾಗಿದ್ದಾನೆ, ನಮ್ಮ ತಂದೆಯಾದವರು ಸತ್ಯ ಆಗಿದ್ದಾನೆ. ಸತ್ಯಕ್ಕೆ ಕೊಂಡೋಗಿ ತಲುಪಿಸ್ತಾನೆ. ದೇವರು ಏನು ಬಯಸ್ತಾನೆ? ಈ ಸತ್ಯವೇದದ ಸತ್ಯ ಮಾನವನು ತಿಳ್ಕೊಳ್ಬೇಕಂದು ದೇವರು ಬಯಸ್ತಾ ಇದ್ದಾನೆ. ಆದರೆ ಎಲ್ಲರೂ ತಿಳ್ಕೊಳ್ಳುವುದಿಲ್ಲ. ಎಲ್ಲರೂ ತನ್ನ ಮಾರ್ಗದಲ್ಲಿ ಹೋಗಿ ತಪ್ಪಿ ಹೋಗಿದ್ದಾರೆ. ಎಲ್ಲರೂ ತಿಳ್ಕೊಳ್ಳುವುದಿಲ್ಲ. ದೇವರು ಏನು ಬಯಸ್ತಾ ಇದ್ದಾನೆ? ಎಲ್ಲರೂ ಈ ಸತ್ಯವನ್ನು ತಿಳ್ಕೊಳ್ಬೇಕಂದು ದೇವರು ಬಯಸ್ತಾ ಇದ್ದಾನೆ. ಎಲ್ಲರೂ ಎಲ್ಲ ಮಾನವನು ತಿಳ್ಕೊಳ್ಬೇಕಂದು ದೇವರು ಬಯಸ್ತಾ ಇದ್ದಾನೆ. ಸತ್ಯದ ಪರಿಜ್ಞಾನವನ್ನು ತಿಳ್ಕೊಳ್ಬೇಕಂದು ದೇವರು ಬಯಸ್ತಾನೆ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂದು ತಿಳ್ಕೊಳ್ಬೇಕಂದು ದೇವರು ಬಯಸ್ತಾ ಇದ್ದಾನೆ. ಯೇಸು ಯಾಕೆ ಈ ಲೋಕದಲ್ಲಿ ಮಾನವನಾಗಿ ಬಂದ ಎಂದು ತಿಳ್ಕೊಳ್ಬೇಕಂದು ದೇವರು ಬಯಸ್ತಾ ಇದ್ದಾನೆ. ಯೇಸು ಒಂದು ಉದ್ದೇಶ ಇತ್ತು, ಅದಕ್ಕೋಸ್ಕರ ಈ ಲೋಕದಲ್ಲಿ ಬಂದಿದ್ದಾನೆ. ಸತ್ಯವೇದ ಹೇಳ್ತದೆ, ಯೋಹಾನ ಸುವಾರ್ತೆ 3:16ರಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಮಾನವನ ಮೇಲೆ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ, ಯಾರು ಕೂಡ ನಾಶವಾಗಬಾರದೆಂದು, ಎಲ್ಲರೂ ನಿತ್ಯತ್ವಕ್ಕೆ ಸೇರಬೇಕೆಂದು. ಅಂದರೆ ಅದರ ಅರ್ಥ ಒಂದು ವೇಳೆ ಯೇಸು ಇಲ್ಲದಿದ್ದರೆ ನಾಶವಾಗ್ತಾರೆ ಎಂದ ಅರ್ಥ. ಯಾರು ನಾಶವಾಗಬಾರದು ಎಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತೋರಿಸಿಕೊಟ್ಟ, ನಾನು ದೇವಕುಮಾರನೆಂದು ತೋರಿಸಿಕೊಟ್ಟ. ಯೇಸು ಕ್ರಿಸ್ತನ ಮುಖಾಂತರ ಎಷ್ಟೋ ಅದ್ಭುತ ಸೂಚಕಾರಿಯಾಯಿತು. ಕುರುಡರಿಗೆ ಕಣ್ಣು ಕೊಟ್ಟ, ಕಿವುಡರಿಗೆ ಕಿವಿ ತೆರೆದ, ಮೂಕರಿಗೆ ಬಾಯಿ ಬಂತು, ಪ್ಯಾರಲೈಸ್ ಅವರು ಸರಿಯಾದರು, ರಕ್ತ ಕುಂಭಿಸಿ ಬಂದು ಯೇಸುಗೆ ಮುಟ್ಟುವಾಗನೇ ಗುಣವಾದಳು. ಬೇರೆ ಬೇರೆ ರೀತಿಯ ಅದ್ಭುತ ಮಾಡಿದ. ಸತ್ತವರು ಎದ್ದರು. ಬೇರೆ ಬೇರೆ ಅದ್ಭುತ ಯೇಸು ಈ ಲೋಕದಲ್ಲಿ ಶರೀರದಲ್ಲಿ ಇರುವಾಗ ಮಾಡಿದ. ಮತ್ತು ತನ್ನ ಪ್ರಾಣವನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಕೊಟ್ಟ. ನಿನಗಸ್ರ ನನಗಸ್ರ ಆತನು. ನಾವು ಬದುಕಬೇಕು, ನಾವು ಜೀವಿಸಬೇಕು, ನಾವು ನಿತ್ಯ ಜೀವಿಸಬೇಕೆಂದು, ನಮ್ಮ ಮಾನವನ ಪಾಪ ಪರಿಹಾರ ಆಗಬೇಕು, ಶಾಪದಿಂದ ಬಿಡುಗಡೆ ಆಗಬೇಕೆಂದು ಆತನು ತನ್ನ ದೇಹವನ್ನು ಶಿಲುಬೆಯಲ್ಲಿ ಜಡಿದ, ರಕ್ತವನ್ನು ಸುರಿಸಿ ತನ್ನ ಪ್ರಾಣ ಕೊಟ್ಟ. ಏಕೆಂದರೆ ಮನುಷ್ಯನು ಶರೀರದಿಂದ ಮಾಡಿದ ಪಾಪಗೋಸ್ಕರ ಆತನ ಶರೀರಧಾರಿಯಾಗಿ ಬಂದು ಎಲ್ಲ ತೀರಿಸಿಬಿಟ್ಟ. ಇಟ್ ಈಸ್ ಫಿನಿಶ್ ಅಂದರೆ ಇದು ತೀರಿತು, ಇದು ಆಯಿತು, ದೇವರು ಮಾಡಿ ಮುಗಿಸಿದ್ದಾನೆ. ಆತನು 3ನೇ ದಿವಸ ಜೀವಂತವಾಗಿದ್ದಾನೆ. ಆತನು ತಂದೆಯ ಬಲಪಕ್ಷದಲ್ಲಿ ಕೂತ್ಕೊಂಡಿದ್ದಾನೆ. ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಯಾಜಕನ ಕೆಲಸ ಮಾಡ್ತಾ ಇದ್ದಾನೆ. ಪ್ರಿಯರೇ, ಈ ಸತ್ಯದ ಆತ್ಮ ನಮಗೆ ಜೀವಿಸಲಿಕ್ಕೆ ಬೇಕು. ಸತ್ಯದ ಆತ್ಮದಲ್ಲಿ ನಡೆಯುವಾಗ ನೀವು ಸತ್ಯಕ್ಕೆ ಹೋಗಿ ಸೇರ್ತೀರಿ. ಪ್ರಿಯರೇ, ಲೋಕದ ಜನರು ಸತ್ಯ ಏನೆಂದು ಗೊತ್ತಿಲ್ಲ. ಯೇಸು ಕ್ರಿಸ್ತನಿಗೆ ಕೈಕಾಲಿಗೆ ಚೈನಲ್ಲಿ ಕಟ್ಟಿ ಆತನ ತಲೆಗೆ ಮೂಳೆ ಕಿರೀಟ ಹಾಕಿ ಪಿಲಾತನ ಮುಂದೆ ನಿಲ್ಲುತ್ತಾನೆ.
ನೀನು ಯಾರಾಗಿದೆ, ಎಲ್ಲಿಂದ ಬಂದಿದೆ ಎಂದು ಪಿಲಾತನು ಕೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಒಂದೇ ಮಾತು ಹೇಳ್ತಾ ಇದ್ದಾನೆ, ನಾನು ಸತ್ಯಗಸ್ರ ಈ ಲೋಕದಲ್ಲಿ ಬಂದಿದ್ದೇನೆ. ಏನು ಹೇಳ್ತಾನೆ ಯೇಸು? ಸತ್ಯಗಸ್ರ ನಾನು ಈ ಲೋಕದಲ್ಲಿ ಬಂದಿದ್ದೇನೆ. ಈಗ ಪಿಲಾತನು ಯಾರಾಗಿದ್ದಾನೆ? ಸತ್ಯ ಅರಿಯದವನು. ಸತ್ಯ ಅಂದರೆ ಗೊತ್ತಿಲ್ಲ. ಸತ್ಯ ಎಂದರೆ ಏನು ಎಂದು ಪಿಲಾತನು ಕೇಳ್ತಾ ಇದ್ದಾನೆ ಯೇಸುಗೆ. ಅವನಿಗೆ ಸತ್ಯ ಅಂದರೆ ಗೊತ್ತಿಲ್ಲ. ಇವತ್ತು ಅದೇ ನಡೀತಾ ಉಂಟು ಲೋಕದಲ್ಲಿ. ಸತ್ಯ ಗೊತ್ತಿಲ್ಲದೆ ಮಾನವನು ಜೀವಿಸ್ತಾ ಇದ್ದಾನೆ. ಇದೇ ಪ್ರಶ್ನೆ ಮಾಡ್ತಾ ಇದ್ದಾನೆ ಆತನು. ಸತ್ಯ ಎಂದರೆ ಏನು ಗೊತ್ತಿಲ್ಲ. ಸತ್ಯ ಎಂದರೆ ಏನೆಂದು ಗೊತ್ತಿಲ್ಲ. ಗೊತ್ತಿಲ್ಲದ ಮಾನವನು ಜೀವಿಸ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ? ಈ ಸತ್ಯದ ಪರಿಜ್ಞಾನ ಎಲ್ಲರಿಗೆ ಬರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಆತನು ತನ್ನಷ್ಟಕ್ಕೆ ತಾನು ಮಾತಾಡದೆ ಕೇಳಿದ ಮಾತುಗಳನ್ನು ಆಡಿದನು ಮತ್ತು ಮುಂದಾಗುವ ಸಂಗತಿಗಳು ನಿಮಗೆ ತಿಳಿಸುವನು. ಅಂದರೆ ಏನು ತಂದೆಯಿಂದ ಕೇಳಿದ್ದಾನೆ ಪರಲೋಕದಿಂದ ಬರುವಾಗ, ಆ ಮಹಿಮೆ ಪದವಿಯಲ್ಲಿ ಇದ್ದಾಗ ಏನು ಕೇಳಿದ್ದಾನೆ ಆತನು, ಆ ಸನ್ನಿಧಿಯಲ್ಲಿ ಏನು ಕೇಳಿದ್ದಾನೆ ಅದೇ ತಗೊಂಡು ಬಂದಿದ್ದಾನೆ. ಅದೇ ಜನರಿಗೆ ಹೇಳಿದ್ದಾನೆ, ನಾನು ಮೇಲಿಂದ ಬಂದವನು. ನೀವು ಕೆಳಗಿನವರು, ಕೆಳಗಿನ ಮಾತು ಮಾತಾಡ್ತೀರಿ, ಲೋಕದ ಭಾಷೆ ಮಾತಾಡ್ತೀರಿ. ನಾನು ಪರಲೋಕದ ಭಾಷೆ ಮಾತಾಡ್ತಾ ಇದ್ದೇನೆ. ನಾನು ಪರಲೋಕದ ಭಾಷೆ ಮಾತಾಡೋ ನಿಮಗೆ ಅರ್ಥ ಆಗೋದಿಲ್ಲ, ಏಕೆಂದರೆ ನೀನು ಲೋಕದವರಾಗಿದ್ದೀರಿ, ನಿಮಗೆ ಅರ್ಥ ಆಗೋದಿಲ್ಲ ಎಂದು ಯೇಸು ಹೇಳ್ತಾ ಇದ್ದಾನೆ. ಮೇಲಿಂದ ಬಂದವನು ಹೇಳ್ತಾನೆ, ಬಿಡಿಸಿ ಬಿಡಿಸಿ ಹೇಳ್ತಾನೆ, ಆದರೆ ಅರ್ಥ ಆಗೋದಿಲ್ಲ. ಇವತ್ತು ಹೇಗೆ ಅರ್ಥ ಆಗೋದಿಲ್ಲ? ಕೆಲವರು ನಿಂದೆ ಮಾಡೋದುಂಟು. ಶಿಲುಬೆ ವಿಷಯದಲ್ಲಿ ನಿಂದೆ ಮಾಡ್ತಾರೆ. ಎಷ್ಟೋ ಜನರು ನಿಂದೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪೌಲನು ಬರೆತಾನೆ, ಮೊದಲನೇ ಕೊರಿಂಥೀಯರ ಪತ್ರಿಕೆಯಲ್ಲಿ 1:8, ಶಿಲುಬೆ ವಿಷಯದಲ್ಲಿ ನಾಶನ ಮಾರ್ಗದಲ್ಲಿದ್ದ ಜನರಿಗೆ ಅದು ಹುಚ್ಚು ಮಾತಾಗಿದೆ, ಆದರೆ ನಮಗಾದರೂ ಅದು ಶಕ್ತಿಯಾಗಿದೆ. ನಮಗೆ ಗೊತ್ತುಂಟು ಶಿಲುಬೆ ಎಂದರೆ ಏನೊಂದು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಏನು ಮಾಡಿ ಮುಗಿಸಿದ್ದಾನೆ ಎಂದು ನಮಗೆ ಗೊತ್ತುಂಟು ಹೇಳ್ತಾನೆ. ಅದು ನಮಗೆ ಶಕ್ತಿಯಾಗಿದೆ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕಾದ್ರೆ ಆತನು ಶಿಲುಬೆ ಹತ್ತಿರ ಬರಬೇಕು. ಶಿಲುಬೆ ಮುಖಾಂತರನೇ ಹೋಗಬೇಕು ಆತನು. ಯಾರು ತರುವುದು? ಪರಿಶುದ್ಧಾತ್ಮನು ತರುವುದು. ಶಿಲುಬೆ ಹತ್ತಿರ ಯಾರು ತರುವುದು? ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಗೆ ತರುವುದು. ಪ್ರಿಯರೇ, ರಕ್ಷಣೆ ಎಂದರೆ ಏನು? ರಕ್ಷಣೆ ಎಂದರೆ ನೀರಿನಲ್ಲಿ ದೀಕ್ಷಾಸ್ನಾನ ತಗೊಂಡ ನಂತರ ಅಲ್ಲ. ರಕ್ಷಣೆ ಎಂದರೆ ನಿನಗೆ ಮೊದಲೇ ಆಗ್ತದೆ. ಯಾವಾಗ ಒಬ್ಬ ಸುವಾರ್ತೆ ನಿನಗೆ ಸಾರುವಾಗ, ಯೇಸುವಿನ ವಿಷಯದಲ್ಲಿ ಸುವಾರ್ತೆ ಸಾರುವಾಗ ನಿನಗೆ ಪರಿಶುದ್ಧಾತ್ಮ ಹೃದಯದಲ್ಲಿ ಮಾತಾಡ್ತಾನೆ. ನೀನೊಂದು ಪಾಪಿ ಎಂದು ತೋರಿಸ್ತಾನೆ. ನಿನಗೆ ಶಿಲುಬೆ ತೋರಿಸ್ತಾ ಇದ್ದಾನೆ. ನೀನೊಂದು ಪಾಪಿಯಾಗಿದೆ, ಪಾಪದಲ್ಲಿ ಜೀವಿಸ್ತಾ ಇದ್ದಿ, ಮಾನಸಾಂತರ ಹಾಗೂ ಪಶ್ಚಾತ್ತಾಪವಾಗಿ ಹೇಳ್ತಾನೆ ಪರಿಶುದ್ಧಾತ್ಮನ ಒಳಗಿಂದ. ಆಗ ನೀನು ಏನು ಮಾಡ್ತೀವಿ? ನಿನಗೆ ಅರಿವು ಉಂಟಾಗ್ತದೆ. ನೀನು ಮಾಡಿದ ಪಾಪದ ಅರಿವು ಉಂಟಾಗ್ತದೆ. ನೀ ಯಾರೆಂದು ಅರಿವು ಉಂಟಾಗ್ತದೆ. ನಿನಗೆ ಅರಿವು ಆಗುವಾಗ ನೀನು ಏನು ಮಾಡ್ತೀವಿ? ಓಹೋ, ನನಗೆ ಯೇಸು ಬೇಕು. ಶಿಲುಬೆಯಲ್ಲಿ ನನಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟ ಯೇಸು ಬೇಕು ನನಗೆ. ಆ ಪುನರುತ್ಥಾನದ ಯೇಸು ನನಗೆ ಬೇಕು ಎಂದು ನೀನೇನು ಮಾಡ್ತೀವಿ? ಒಂದು ನಿರ್ಧಾರ ಮಾಡ್ತೀವಿ. ಅದು ಯಾರು ನಿರ್ಧಾರ ಮಾಡೋದು? ನೀನಲ್ಲ, ಪರಿಶುದ್ಧಾತ್ಮನು ನಿನಗೆ ಒಳಗಿಂದ ಬದಲಾಯಿಸ್ತಾನೆ. ನೀನು ಏನು ಮಾಡ್ತೀವಿ? ಹೃದಯದಲ್ಲಿ ನಂಬುತ್ತಿ, ಬಾಯಲ್ಲಿ ಅರಿಕೆ ಮಾಡ್ತೀವಿ ನೀನು. ಆಗ ಏನಾಗ್ತದೆ? ಹೃದಯದಲ್ಲಿ ಯೇಸು ನನಗೋಸ್ಕರ ಸತ್ತಿದ್ದಾನೆ, ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನನಗೋಸ್ಕರ ರಕ್ತ ಸುರಿಸಿದ್ದಾನೆ. ಹೃದಯದ ಬಾಯಲ್ಲಿ ನೀನು ಅರಿಕೆ ಮಾಡುವಾಗ ಯೇಸು ನನ್ನ ರಕ್ಷಕನಾಗಿದ್ದಾನೆ ಎಂದು ಅರಿಕೆ ಮಾಡುವಾಗ ಏನಾಗ್ತದೆ? ನಿನಗೆ ರಕ್ಷಣೆ ಆಯಿತು. ನಂತರ ನಿನಗೆ ಗುರುತಿ ಅದು ದೀಕ್ಷಾಸ್ನಾನ ವಾಕ್ಯಕ್ಕೆ ಅಧೀನರಾಗಬೇಕು. ದೀಕ್ಷಾಸ್ನಾನ ಆಗಿದೆ ಪ್ರಿಯರೇ. ಒಬ್ಬನಿಗೆ ಸತ್ಯದ ಆತ್ಮ ನಡೆಸಬೇಕು. ಸತ್ಯದ ಆತ್ಮ ನಿಮ್ಮಲ್ಲಿ ಬರುವಾಗ ನಿಮಗೆ ಸತ್ಯಕ್ಕೆ ಕೊಂಡೋಗಿ ತಲುಪಿಸ್ತಾನೆ. ವೆರಿ ಇಂಪಾರ್ಟೆಂಟ್. ಸತ್ಯದ ಆತ್ಮವು ನಡೆಸಲ್ಪಡಬೇಕು. ಯಾರ್ಯಾರು ಸತ್ಯವೇದಲ್ತೆ ಯೋನ ರೋಮಪುರದ ಪತ್ರಿಕೆಯಲ್ಲಿ 3:8 ಅಲ್ಲಿ 14 ಹೇಳ್ತದೆ, ಯಾರ್ಯಾರು ಆತ್ಮದಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಆತ್ಮದಿಂದ ನಾವು ನಡೆಯಬೇಕು. ದೇವರ ಆತ್ಮನಿಂದ ನಡೆಯಬೇಕು. ನಾವು ನಡೆಸಲ್ಪಡಬೇಕು.
ದೇವರ ಆತ್ಮ ನಮಗೆ ನಡೆಸಬೇಕು. ಈ ಲೋಕದಲ್ಲಿ ನೀವು ಇದ್ದೀರಿ, ನಾವು ಇದ್ದೀವಿ. ಶರೀರದಲ್ಲಿ ಇರುವ ತನಕ ಏನಾಗಬೇಕು? ದೇವರ ಆತ್ಮವು ನನ್ನ ನಡೆಸಬೇಕು, ಸತ್ಯದ ಆತ್ಮ ನಮಗೆ ನಡೆಸಬೇಕು. ಯೇಸು ಸತ್ಯವನ್ನೇ ಮಾತಾಡ್ತಿದ್ದ. ಆಗ ಪರಿಜಯವರು ಶಾಸ್ತ್ರಿಯಾಗಿ ಅದು ಆಗುತ್ತಿರಲಿಲ್ಲ. ಕೆಲವರಿಗೆ ಯೇಸು ಯಾರೆಂದು ಗೊತ್ತಿತ್ತು. ಯೇಸು ಸತ್ಯನೇ ಮಾತಾಡ್ತಾನೆಂದು ಪರಿಜಯರಿಗೆ ಶಾಸ್ತ್ರಿಗೆ ಗೊತ್ತಿತ್ತು. ಆದರೆ ಅವರ ಧರ್ಮ ಬಿಡ್ತಿರಲಿಲ್ಲ. ಅವರ ಧರ್ಮ ಉಂಟಲ್ಲ, ಧರ್ಮದಲ್ಲಿ ಅಂಟಿಕೊಂಡಿದ್ದವರು ಅವರು. ಧರ್ಮ ಏನು ಹೇಳ್ತದೆ ಏನೋ ಅದು ಯೇಸುನ ಒಂದೊಂದು ಮಾತವರಿಗೆ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಕೈ ಆಗ್ತಿತ್ತು ಅವರಿಗೆ. ಸತ್ಯ ಎಂದು ಅವ್ರಿಗೆ ಗೊತ್ತಿತ್ತು, ಯೇಸು ಸತ್ಯ ಮಾತಾಡ್ತಾನೆ ಅಂತ ಗೊತ್ತಿತ್ತು ಅವರಿಗೆ, ಆದರೆ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಈ ಲೋಕದ ಮಾಡಿದ ಈ ಒಂದು ಸಿಸ್ಟಮ್ಸ್, ನಿಯಮ, ಅದು ಅವರಿಗೆ ಬಿಡಲಿಕ್ಕೆ ಬೇಡ ಇತ್ತು. ಇವತ್ತು ಕೂಡ ಲೋಕದಲ್ಲಿ ಅದೇ ನಡೀತಾ ಉಂಟು. ಅವರಿಗೆ ಬಿಡಲಿಕ್ಕೆ ಬೇಡ. ಕುಟುಂಬ ಏನೋ ಹೇಳ್ಬೋದು, ಕುಟುಂಬದಲ್ಲಿ ನನಗೆ ಹೊರಗೆ ಆಗ್ಬೋದು, ನನ್ನ ಸಭೆಯಲ್ಲಿ ನನಗೆ ಹೊರಗೆ ಆಗ್ಬೋದು, ಕುಟುಂಬದವರು ಏನು ಹೇಳ್ಬೋದು, ಬಿಡಲಿಕ್ಕೆ ಬೇಡ. ಒಳಗಿಂದ ಸತ್ಯ ಗೊತ್ತುಂಟು, ಯೇಸು ರಕ್ಷಕನೆಂದು ಗೊತ್ತುಂಟು, ಯೇಸುನ ಮುಖಾಂತರ ನಿತ್ಯ ಜೀವ ಸಿಗುವುದೆಂದು ಗೊತ್ತುಂಟು. ಆದರೂ ಬಿಡಲಿಕ್ಕೆ ಬೇಡ. ಇವತ್ತು ಆದಿಂದ ಅದೇ ನಡೆದಿದೆ, ಈಗ ಹಾಗೆ ನಡೀತಾ ಉಂಟು, ಇದೇ ರೀತಿ ಹೋಗ್ತಾ ಉಂಟು. ಅಂಧಕಾರದ ದೊರೆತನದಿಂದ, ಕೊಲೆಸಗರದ ಪತ್ರಿಕೆ ಹೇಳ್ತಾರೆ, ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ದೇವಕುಮಾರನ ರಾಜ್ಯದೊಳಗೆ ಸೇರಿಬೇಕು ಅಂತ ದೇವರು ಬಯಸ್ತಾನೆ. ದೇವಕುಮಾರ ರಾಜ್ಯದೊಳಗೆ ನೀವು ಸೇರಿಬೇಕು, ಇದೇ ಬಯಸ್ತಾನೆ ದೇವರು. ರೋಮಪುರದ ಪತ್ರಿಕೆ ತೆಗೆಯುವ, ಅಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ನೋಡಿ, 8ನೇ ಅಧ್ಯಾಯ 11 ಏನು ಹೇಳ್ತಾನೆ? ಪೌಲನು ಏನು ಬರೆಯುತ್ತಾ ಇದ್ದಾನೆ, ಎಷ್ಟು ದೊಡ್ಡ ಮಾತು ಬರೆಯುತ್ತಾ ಇದ್ದಾನೆ ಪೌಲನು. ಯಾರಾಗಿದ್ದ? ಸೌಲನಾಗಿದ್ದ, ಹಿಂಸೆ ಪಡೆಯುವನು, ಸಭೆಗೆ ಹಿಂಸೆ ಪಡಿಸುವವನು. ಯಾವಾಗ ದೇವರ ಆತನಿಗೆ ಸಂಧಿಸಿದ 9ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕಥೆ, ಅವನು ದಮಸ್ಕದ ಮಾರ್ಗದಲ್ಲಿ ಹೋಗುವಾಗ ದೇವರ ಆತನಿಗೆ ಸಂಧಿಸಿದ. ಮಧ್ಯಾಹ್ನ ಹೊತ್ತಲ್ಲಿ ಅವನು ಕುದುರೆಯ ಮೇಲೆ ಕೂತ್ಕೊಂಡು ಹಿಂಸೆ ಮಾಡಲಿಕ್ಕೆ ಹೋಗ್ತಿದ್ದ ದೇವಜನರನ್ನು. ಆಕಾಶದಿಂದ ಒಂದು ಬೆಳಕು ಬರ್ತದೆ, ಅವನಿಗೆ ತಾಗುತ್ತದೆ. ಸೌಲನೇ ಸೌಲನೇ, ಯಾಕೆ ನನ್ನನ್ನು ನೀನು ಹಿಂಸೆ ಪಡಿಸ್ತಿ? ಏನು ಹೇಳಿದ? ಸೌಲನೇ ಸೌಲನೇ, ನನಗೆ ಏಕೆ ನೀನು ಹಿಂಸೆ ಪಡಿಸ್ತಿ? ಅವನು ಆ ಕುದುರೆಯಿಂದ ಕೆಳಗೆ ಬಿದ್ದ. ಕಣ್ಣಿನ ದೃಷ್ಟಿ ಹೋಯಿತು ಆತನದು. ಯಾರು ಸ್ವಾಮಿ, ನೀನು ಯಾರಾಗಿದ್ದೀ? ಅವನಿಗೆ ಶಬ್ದ ಕೇಳ್ತದೆ, ಯಾರೆಂದು ಕಾಣುವುದಿಲ್ಲ ಆತನಿಗೆ, ಶಬ್ದ ಮಾತ್ರ ಕೇಳ್ತದೆ. ಯಾರು ಸ್ವಾಮಿ ನೀನು? ನಾನು ನಜರೇತನ ಯೇಸು ಆಗಿದ್ದೇನೆ. ಏನು ಹೇಳ್ದ? ನಾನು ನಜರೇತನ ಯೇಸು ಆಗಿದ್ದೇನೆ. ಸಂಪೂರ್ಣ ವಿಳಾಸ ಹೇಳಿದ. ಈ ಲೋಕದಲ್ಲಿ ಎಲ್ಲಿ ವಿಳಾಸ ಇತ್ತು ಅದು ಕೂಡ ಹೇಳಿದೆ. ಅಂದರೆ ಯೇಸು ನಜರೇತಲ್ಲಿ ಬೆಳೆದಿದ್ದಾನೆ, ನಜರೇತನ ಯೇಸು ಆಗಿದ್ದೇನೆ ಹೇಳುವಾಗನೇ ಇವನ ಕಣ್ಣು ಹೋಗಿದೆ, ನೆಲದಲ್ಲಿ ಬಿದ್ದಿದ್ದಾನೆ, ಶಬ್ದ ಕೇಳಿದ್ದಾನೆ. ಒಳಗಿಂದ ಒಂದು ಬದಲಾವಣೆ. ಅವನ ತಪ್ಪು ಅರಿಯಾಯಿತು. ಅವನಿಗೆ ಮನಸಂತರಾದ ಪಶ್ಚಾತ್ತಾಪದ ತಪ್ಪು ಅರಿಯಾಯಿತು. 3 ದಿವಸ ಆತನು ಏನು ನೀರು ಕುಡಿಯದೆ, ಊಟ ಮಾಡದೆ ಆತನು ಇದ್ದ. ಒಳಗಿಂದ ಪರಿವರ್ತನೆ ಆದ ಆತನು. ಸತ್ಯವೇದ ಹೇಳ್ತದೆ, ಆತನು 3 ದಿವಸ ನಂತರ ಆತನು ಯೇಸುಗೆ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ, ದೀಕ್ಷಾಸ್ನಾನ ತಗೊಂಡಂತೆ. ನಂತರ ಆತನು ಊಟ ಮಾಡಿದ.
ಒಂದು ನಿರ್ಧಾರ ಮಾಡಿದ ಆತನು, ಇಂದಿನಿಂದ ನಾನು ಯೇಸುವನ್ನು ಹಿಂಬಾಲಿಸ್ತೇನೆ, ಈ ನಜರೇತನ ಯೇಸುವನ್ನು ಹಿಂಬಾಲಿಸ್ತೇನೆ. ಖಾಲಿ ಸ್ವರವೇ ಆತನು ಕೇಳಿದ, ದೇವರು ಅವನ ಹೃದಯದಲ್ಲಿ ಮಾತಾಡಿದನು. ಹೃದಯದೊಳಗೆ ಮಾತಾಡಿದನು ದೇವರು. ನೀನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಿ, ಇಂದಿನಿಂದ ನೀನು ಏನು ಮಾಡಬೇಕು ಎಲ್ಲ ಅವನಿಗೆ ಎಲ್ಲ ಮ್ಯಾಪ್ ಕೊಟ್ಟ ಅವನಿಗೆ ಏನು ಮಾಡಬೇಕಂತ. ಅದರ ನಂತರ ಈ ಸೌಲನು ಪೌಲನಾದ ನಂತರ ಅವನು ಹಿಂದೆ ನೋಡಲಿಲ್ಲ. ಆತನು ಪರಿಶುದ್ಧ ಆತ್ಮನಿಂದ ತುಂಬಿ, ದೇವರ ಆತ್ಮನಿಂದ ತುಂಬಿ ಆತನು ಮುಂದೆ ಹೋದ ಅಂತ ಸತ್ಯವೇದ ಹೇಳ್ತದೆ. ದೇವರ ಆತ್ಮನಿಂದ ತುಂಬಿದ ಆತನು ಹಿಂದೆ ನೋಡಲಿಲ್ಲ. ಆತನು ನಾನು ಜೀವಿಸುವುದಾದರೆ ಕ್ರಿಸ್ತನಿಗೋಸ್ಕರ ಜೀವಿಸ್ತೇನೆ ಅಂತ ಹೇಳ್ತಾನೆ ಆತನು. ಸಾಯುವುದಾದರೆ ಕ್ರಿಸ್ತನಿಗೋಸ್ಕರ ಸಾಯ್ತಾನೆ ಅಂತ ಹೇಳ್ತಾನೆ ಆತನು. ಫಿಲಿಪ್ ಬರೆದ ಪತ್ರಿಕೆಯಲ್ಲಿ ಆತನು ಕೆಲವು ವಿಷಯ ಬಿಡಿಸಿ ಹೇಳ್ತಾ ಇದ್ದಾನೆ. ಪೌಲನು ಹೇಳ್ತಾ ಇದ್ದಾನೆ, ಇಲ್ಲಿ ಬರೀತಾ ಇದ್ದಾನೆ 11, ಯೇಸುವನ್ನು ಸತ್ತರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು. ಏನು ಬರೀತಾ ಇದ್ದಾನೆ, ಎಷ್ಟು ದೊಡ್ಡ ಪ್ರಕಟಣೆ ನೋಡಿ ಇದು. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು. ಯೇಸುಗೆ ಯಾರು ಎಬ್ಬಿಸ್ತಾನೆ? ದೇವರು ಎಬ್ಬಿಸ್ತಾನೆ. ತಂದೆಯಾದ ದೇವರ ಆತ್ಮ ಬಂದು ಯೇಸುಗೆ ಎಬ್ಬಿಸ್ತಾನೆ, ಸತ್ತವರೊಳಗಿಂದ ಎಬ್ಬಿಸ್ತಾನೆ. ಅದು ಅಲ್ಲಿ ಆತನು ಹೇಳ್ತಾನೆ, ಆತ್ಮನು ನಿಮ್ಮೊಳಗೆ ವಾಸವಾಗಿದ್ದರೆ, ಅದೇ ಆತ್ಮನು ಸತ್ಯವೇದಲ್ತದೆ, ಎಬ್ಬಿಸ್ತಾತನು ಆತ್ಮನು ನಿಮ್ಮ ಒಳಗೆ ವಾಸಿಸುವುದಾದರೆ, ನಮ್ಮ ಒಳಗೆ ನಿಮ್ಮ ಒಳಗೆ ವಾಸ ಮಾಡಬೇಕು ಅದೇ ಆತ್ಮ. ಯಾವಾಗ ನೀನು ರಕ್ಷಣೆ ಹೊಂದಿ ಆತ್ಮ ನಿನ್ನ ಒಳಗೆ ಬಂದಾಯ್ತು, ಅದು ನಿಮ್ಮ ಒಳಗೆ ಇದ್ದರೆ ಆ ಆತ್ಮ ಎಡಕ್ಕೂ ಬಲಕ್ಕೂ ತಿರ್ಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಯಾಕೆ ಸಭೆ ಹೇಳುವುದು, ಸಭೆಗೆ ಬರೋದು, ಯಾಕೆ ವಾಕ್ಯ ಕೇಳಬೇಕು, ಯಾಕೆ ವಾಕ್ಯ ಓದಬೇಕು, ಯಾಕೆ ಯೇಸುವಿನ ಮಾರ್ಗದಲ್ಲಿ ನಡೆಯಬೇಕು? ಇದೇ ಕಾರಣ. ಇನ್ನೂ ನೀನು ತಿಳ್ಕೊಳ್ಬೇಕು, ಇನ್ನೂ ದೇವರು ಏನು ಬಯಸ್ತಾ ಇದ್ದಾನೆ, ನೀನು ಯೇಸುವನ್ನು ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಬೇಕಂತ ದೇವರು ಬಯಸ್ತಾ ಇದ್ದಾನೆ. ಹೆಚ್ಚೆಚ್ಚು ತಿಳ್ಕೊಳ್ಬೇಕು. ನೀನು ಯೇಸುವನ್ನು ತಿಳ್ಕೊಳ್ಳೋದೇ ನಿತ್ಯ ಜೀವವಾಗಿದೆ. ಹೆಚ್ಚೆಚ್ಚು ತಿಳ್ಕೊಳ್ಬೇಕು. ಎಷ್ಟು ತಿಳ್ಕೊಳ್ಳೋದು ಅದು ಕಡಿಮೆ ಆಗಿದೆ. ನಮ್ಮ ಜೀವಮಾನ ಎಲ್ಲ ನಾವು ಎಷ್ಟು ಕಲಿತರೂ ಕಡಿಮೆ, ಅದು ಕಡಿಮೆ ಆಗಿದೆ. ಆದರೆ ನಾವು ಪ್ರಯತ್ನ ಮಾಡಬೇಕು, ಯೇಸುವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಸತ್ಯವೇದವನ್ನು ಓದಿ, ವಾಕ್ಯವನ್ನು ಕೇಳಿ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಸ್ವಾಮಿ ಪ್ರಾದಿ ಆತನ ಅನನ್ಯತೆಯಲ್ಲಿ ನಡೆದು ನಾವು ಏನು ಮಾಡಬೇಕು, ಆತನ ಹೆಚ್ಚೆಚ್ಚು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾರು ಸಹಾಯ ಮಾಡ್ತಾನೆ? ಪರಿಶುದ್ಧ ಆತ್ಮನು ಸಹಾಯ ಮಾಡ್ತಾನೆ, ದೇವರ ಆತ್ಮನು ಸಹಾಯ ಮಾಡ್ತಾನೆ. ಇವತ್ತು ಏನು ಬೇಕು ನಿಮಗೆ? ದೇವರ ಆತ್ಮ ಬೇಕು. ದೇವರ ಆತ್ಮ ನಡೆಸಲ್ಪಡಬೇಕು. ಇಲ್ಲಿ ಏನು ಹೇಳ್ತಾನೆ ಆತನು? ಸತ್ತೊಳಗಿಂದ ಜೀವಿತವಾಗಿ ಎಬ್ಬಿಸಿದ ಆತನ ಆತ್ಮ ನಿಮ್ಮೊಳಗೆ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾತ ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ಈ ದೇಹ ಉಂಟಲ್ಲ, ಇದು ಸಾಯುವ ದೇಹ, ಸತ್ತು ಹೋಗುವ ದೇಹ ಇದು. ಆದರೆ ದೇವರ ಆತ್ಮ, ಸತ್ಯದ ಆತ್ಮ, ತಂದೆಯ ಆತ್ಮ, ಕ್ರಿಸ್ತನ ಆತ್ಮ, ಕ್ರಿಸ್ತನಿಗೆ ಎಬ್ಬಿಸಿದ ಆತ್ಮ, ಈ ಪುನರುತ್ಥಾನದ ಆತ್ಮ, ಯೇಸುಗೆ ಪುನರುತ್ಥಾನ ಮಾಡಿದ ಆತ್ಮ ನಿನ್ನ ಒಳಗೆ ಇದ್ದರೆ, ನಿನ್ನ ಮೃತ್ಯ ದೇಹಕ್ಕೆ ಕೂಡ, ಈ ಸತ್ತು ಹೋಗುವ ದೇಹಕ್ಕೆ ಕೂಡ ಜೀವ ಬರ್ತದೆ. ಇದರೊಳಗೆ ಜೀವ ತುಂಬುತ್ತದೆ. ಅದೇ ಬರೆಯುತ್ತಾನೆ ಪೌಲನು. ಇದರೊಳಗೆ ಆತನು ಜೀವ ತುಂಬಿಸ್ತಾ ಇದ್ದಾನೆ. ಯಾವ ಜೀವ? ನಿತ್ಯತ್ವದ ಜೀವ, ದೇವರ ಜೀವ. ಅದರ ಅರ್ಥ, ಈ ಲೋಕದಲ್ಲಿ ಎಷ್ಟೋ ಮಂದಿ ಲೋಕದಲ್ಲಿ ಮಾನವನಿಂದ ಜೀವ ಇಲ್ಲ, ಅವರ ಹತ್ರ ಜೀವ ಉಂಟು.
ಆದರೆ ಆ ಜೀವ ಬೇರೆ. ಇವರ ಹತ್ರ ಜೀವ ಉಂಟು. ಈಗ ಈ ಲೋಕದಲ್ಲಿ ಶ್ವಾಸ ತೆಗೆಯಲಿಕ್ಕೆ ಜೀವ, ಈ ಲೋಕದಲ್ಲಿ ಜೀವಿಸ್ತಾರೆ, ಶ್ವಾಸ ತೆಗೆಯುತ್ತದೆ, ತಿಂತಾರೆ, ಕುಡಿತಾರೆ, ಜೀವಿಸ್ತಾರೆ, ಎಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ಜೀವಿಸ್ತಾರೆ, ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಈ ಆತ್ಮ, ಈ ಜೀವ ಹಾಗೆ ಅಲ್ಲ. ಈ ಜೀವ ನಿನಗೆ ನಿತ್ಯ ಜೀವಕ್ಕೆ ಸೇರಿಸ್ತದೆ. ನೀನು ನಿತ್ಯ ನಿತ್ಯ ಬದುಕಬೇಕೆಂದು, ಕ್ರಿಸ್ತನೊಟ್ಟಿಗೆ ಬದುಕಬೇಕು, ಜೀವಿಸಬೇಕೆಂದು, ಕ್ರಿಸ್ತನೊಟ್ಟಿಗೆ ನೀನು ಪರಲೋಕದಲ್ಲಿ ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಒಬ್ಬರು ಕೂಡ ನಾಶವಾಗೋದು ದೇವರ ಚಿತ್ತ ಅಲ್ಲ. ದುರಾತ್ಮನ ಸೈತಾನು ಏನು ಬಯಸ್ತಾ ಇದ್ದಾನೆ? ಎಲ್ಲರೂ ನಾಶವಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಯಾರು? ಸೈತಾನು ಬಯಸ್ತಾ ಇದ್ದಾನೆ. ಸೈತಾನು ಬಯಸ್ತಾನೆ ನಾಶವಾಗಬೇಕು ಎಲ್ಲರೂ. ಅದು ದೇವರು ಏನು ಬಯಸ್ತಾನಮ್ಮ? ಯೇಸು ಕ್ರಿಸ್ತನು ಏನು ಬಯಸ್ತಾನೆ? ಯಾರು ನಾಶವಾಗಬಾರ್ದು, ಒಬ್ಬರು ಕೂಡ ನಾಶವಾಗಬಾರ್ದು, ಎಲ್ಲರೂ ರಕ್ಷಣೆ ಹೊಂದಬೇಕು. ಅದಕ್ಕೆ ಸರ್ ಯೇಸು ಅಲೇ ಹೊರೆ ಹೊತ್ತುವರೆ ನನ್ನ ಬಳಿಗೆ ಬನ್ನಿರೇ ಹೇಳ್ತಾರೆ, ಕರೆಯುತ್ತಾ ಇದ್ದಾನೆ. ಆತನು ಕರೆಯುತ್ತಾ ಇದ್ದಾನೆ, ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಹೊರೆ ನನಗೆ ಕೊಡಿರಿ ಹೇಳ್ತಾನೆ. ನಿಮ್ಮ ಭಾರವಾದ ಹೊರೆ ಉಂಟಲ್ಲ, ಅದು ನನಗೆ ಕೊಡಿರಿ. ಯೇಸು ಕರೆಯುತ್ತಾ ಇದ್ದಾನೆ, ನಿನಗೆ ನನಗೆ ಕರೆಯುತ್ತಾ ಇದ್ದಾನೆ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಯೇಸು ಪ್ರೀತಿಸ್ತಾ ಇದ್ದಾನೆ. ಅದಕ್ಕೆ ದೇವರ ಆತ್ಮನನ್ನು ಗಟ್ಟಿ ಹಿಡ್ಕೊಳ್ಳಿರಿ. ದೇವರ ಆತ್ಮನಿಂದ ನೀವು ನಡೆಸಲ್ಪಡಬೇಕು. ಪರಿಶುದ್ಧಾತ್ಮನ ಫಲದಿಂದ ನೀವು ನಡೆಸಲ್ಪಡಬೇಕು. ಪರಿಶುದ್ಧಾತ್ಮ ವರವನ್ನು ತುಂಬಿ ನಡೆಸಲ್ಪಡಬೇಕು. ನೀವು ದೇವರು ಏನು ಬಯಸ್ತಾ ಇದ್ದಾನೆ ಅದೇ ಬಯಸ್ತಾ ಇದ್ದಾನೆ. ನಿನ್ನ ದಿವಿಟಿಗಳು ಉರಿತಾ ಇರಬೇಕು. ಏನೋ ದಿವಿಟಿಗಳು, ಆತ್ಮದ ದಿವಿಟಿ ಉರಿತಾ ಇರಬೇಕು. ಅದಕ್ಕೆ ಸರಿ ಏನು ಬೇಕು? ದೇವರ ವಾಕ್ಯ ಬೇಕು, ಎಣ್ಣೆ ಬೇಕು, ದೇವರ ವಾಕ್ಯ ಬೇಕು, ಪರಿಶುದ್ಧಾತ್ಮನ ಬೇಕು, ತುಂಬಲ್ಪಡಬೇಕು. ನೀನು ಅಭಿಷಕ್ತನಾಗಿ ಮುಂದೆ ಹೋಗಬೇಕು, ನಡೆಯಬೇಕಂತ ದೇವರು ಬಯಸ್ತಾ ಇದ್ದಾನೆ. ನೀನು ಅಭಿಷಕ್ತನಾಗಿ ಮುಂದೆ ಹೋಗಬೇಕು, ನೀನು ನಡೆಯಬೇಕಂತ ದೇವರು ಬಯಸ್ತಾ ಇದ್ದಾನೆ. ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಆತನು. ನೀನು ಯಾರು ಆಗಿರು, ನಿನಗೆ ಪ್ರೀತಿ ಮಾಡ್ತಾನೆ ಆತನು. ಮಗನೇ ಮಗಳೇ ಎಂದು ಕರೆಯುತ್ತಾ ಇದ್ದಾನೆ. ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೇನೆ ಹೇಳ್ತಾನೆ. ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡ್ತೇನೆ ಎಂದು ಹೇಳ್ತಾನೆ ಆತ. ದೇವರು ನಮಗೆ ಸ್ತೋತ್ರವಾಗಲಿ. ನಿಮಗೆ ಅರ್ಥ ಆಯ್ತು ನಂಬುತ್ತೇನೆ. ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ, ಪರಲೋಕದಲ್ಲಿ ಇರುವ ಪ್ರೀತಿಯುಳ್ಳ ತಂದೆಯ ದೇವನಿಗೆ ಸ್ತೋತ್ರ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ. ನೀನು ನಿನ್ನ ಮಕ್ಕಳ ಹತ್ರ ನೀನು ಮಾತಾಡಿದಿ ಕರ್ತನೇ, ವಾಕ್ಯದ ಮುಖಾಂತರ ಮಾತಾಡಿದಿ. ಪರಿಶುದ್ಧಾತ್ಮನ ಇವರಿಗೆ ಸಹಾಯ ಮಾಡು, ಜೀವಿಸಲಿಕ್ಕೆ ಸಹಾಯ ಮಾಡು, ನಿನ್ನನ್ನು ಮೆಚ್ಚುವ ರೀತಿಯಲ್ಲಿ ನಡೀಲಿಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮನೇ, ನಿನ್ನ ಆಶೀರ್ವಾದ ಇವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸಮಯದಲ್ಲಿ ಕರ್ತನೇ, ಇವರು ಕೊಟ್ಟ ಜವಾಬ್ದಾರಿ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸಮಯದಲ್ಲಿ ಕರ್ತನೇ, ಇದ್ದ ರೀತಿಯಲ್ಲಿ ಇವರು ಇರಬಾರ್ದು ಇತ್ತು ಕರ್ತನೇ. ಇವರು ನಿನ್ನ ಆತ್ಮನಿಂದ ತುಂಬಿಸಿ ಇವರಿಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಸತ್ಯವೇದ ಓದಲಿಕ್ಕೆ ಇವರಿಗೆ ಸಹಾಯ ಮಾಡು ಕರ್ತನೇ. ಪ್ರಾರ್ಥನೆಯಲ್ಲಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ನಡೆಸು. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೇನ್. ನಾನು ಅಂತ್ಯಾಶ ತಗೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದವರ ಪ್ರೀತಿ, ಪರಿಶುದ್ಧ ಆತ್ಮ ಅನ್ಯತೆ ಈಗಲೂ ಸದಾ ಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.